ಇಡೀ ರಾಜ್ಯದಲ್ಲಿ ಒಂದು ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದ್ರು, ಸಮುದಾಯವಾರ ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ಯಾವುದೇ ಒಂದು ಒತ್ತಡಕ್ಕೂ ಕೂಡ ಮುಖ್ಯಮಂತ್ರಿಗಳು ಮಣಿತಾ ಇಲ್ಲ. ಜಾತಿ ಗಣತಿ ಸಮೀಕ್ಷೆ ನಡೆಸೋದು ಪಕ್ಕಾ ಅಂತ ಸರ್ಕಾರ ಹೇಳಿದೆ. ಸಮೀಕ್ಷೆ ಕಾರ್ಯಕ್ಕೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಮುದ್ರೆ ಬಿದ್ದಿದೆ. ನಿನ್ನೆ ಅಧಿಕೃತ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ಹೊರಡಿಸಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ಆಗೋದು ಗ್ಯಾರಂಟಿ. ಸಮೀಕ್ಷೆ ದಿನಾಂಕಕ್ಕೆ ಇಲಾಖೆಯಿಂದ ಮತ್ತೊಮ್ಮೆ ಒಪ್ಪಿಗೆ ಸೂಚನೆ ಆಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುಮೋದನೆಯೂ ಸಿಕ್ಕಿದೆ. ಯಾವುದೇ ಥರದ ಒತ್ತಡಕ್ಕಾಗಲಿ ವಿರೋಧಕ್ಕಾಗಲಿ ಮುಖ್ಯಮಂತ್ರಿಗಳು ಮಣಿತಾ ಇಲ್ಲ. ಅಗೈನ್ ಕನ್ಫರ್ಮೇಷನ್ ಆಗಿದೆ, ಜಾತಿ ಗಣತಿ ಸಮೀಕ್ಷೆ ನಡೆಯೋದು ಪಕ್ಕ. ರಾಜ್ಯ ಸರ್ಕಾರದಿಂದ ಅಧಿಕೃತ ಮುದ್ರೆ ಬಿದ್ದಿದೆ. ನಿನ್ನೆ ಅಧಿಕೃತ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ಹೊರಡಿಸಿದೆ. ಫ್ರಮ್ ಸೆಪ್ಟೆಂಬರ್ 22 ಟು ಅಕ್ಟೋಬರ್ 7 ಸಮೀಕ್ಷೆ ಆಗಲಿಕ್ಕಿದೆ. ಇಲಾಖೆಯಿಂದ ಮತ್ತೊಮ್ಮೆ ಒಪ್ಪಿಗೆ ಸಿಕ್ಕಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುಮೋದನೆ ದೊರೆತಿರುವಂಥದ್ದು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಆಗಲಿಕ್ಕಿದೆ. ಬೇಕಾದಷ್ಟು ವಿರೋಧಗಳು ವ್ಯಕ್ತವಾದರೂ ಕೂಡ ಮುಖ್ಯಮಂತ್ರಿಗಳು ಹಿಂದೆ ಸರಿದಿಲ್ಲ ತಮ್ಮ ನಿರ್ಧಾರದಿಂದ. ರಾಜ್ಯ ಸರ್ಕಾರ ಮತ್ತೊಮ್ಮೆ ಇಲಾಖೆಯಿಂದ ಅಧಿಕೃತವಾದಂಥ ಮುದ್ರೆಯನ್ನು ಒತ್ತಿದೆ. ಈ ಒಂದು ಜಾತಿ ಗಣತಿ ಸಮೀಕ್ಷೆನ ನಾವು ಮಾಡೇ ತೀರ್ತೀವಿ, ಇದು ಆಗತ್ತೆ, ನಾವು ಒಂದು ಒಳ್ಳೆ ರಿಪೋರ್ಟನ್ನು ಕೊಡ್ತೇವೆ, ಜನತೆ ಮುಂದೆ ಡಿಸೆಂಬರ್ ಒಳಗಡೆ ಇಡ್ತೇವೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ನಿರ್ಧಾರ. ಬಟ್ ಇದು ವಿಚಾರವಾಗಿ ಏನು ಅನ್ಯ ಧರ್ಮೀಯರ ಜೊತೆಗೆ ಅನ್ಯ ಧರ್ಮದ ಜೊತೆಗೆ ಹಿಂದೂ ಧರ್ಮದ ಜಾತಿ ಉಪಜಾತಿಯನ್ನು ಸೇರಿಸಿದ ವಿಚಾರವಾಗಿ ಇಲ್ಲಿರುವಂಥ ಜಾತಿ ಉಪಜಾತಿಗಳು ಸಮುದಾಯಗಳಲ್ಲಿ ವಿರೋಧ ವ್ಯಕ್ತವಾಯಿತು. ಇದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಮುಖ್ಯಮಂತ್ರಿಗಳು. ಈ ಮಧ್ಯೆನೇ ಖುದ್ದು ಕ್ರೈಸ್ತ ಧರ್ಮದ ಸಂಘದಿಂದ ಒಂದು ಪತ್ರ ಬರುತ್ತೆ ಮುಖ್ಯಮಂತ್ರಿಗಳಿಗೆ. ಇದನ್ನು ನಾವು ಸಹಿಸೋದಿಲ್ಲ, ಜಾತಿ ವಿಚಾರವನ್ನು ಇದನ್ನು ಹಿಂಪಡೆಯಬೇಕು ಅಂತ ಒಂದು ಪತ್ರ ಬರುತ್ತೆ. ಬಹುತೇಕ ಸೀರೀಸ್ ಆಫ್ ಮ್ಯಾರಥಾನ್ ಮೀಟಿಂಗ್ಸ್ನಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾರೆ, ಹಿಂಪಡೀತಾರೆ ಅಥವಾ ಮುಂದೆ ಹಾಕ್ತಾರೆ, ಇದೆಲ್ಲವೂ ಇತ್ತು. ಬಟ್ ನೆನ್ನೆ ಖುದ್ದು ಮುಖ್ಯಮಂತ್ರಿಗಳೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ತಗೊಂಡಿರುವಂಥ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ, ಹೀಗಾಗಿ ಇದನ್ನು ಮಾಡೇ ಮಾಡ್ತೀವಿ ಅಂತ ಇಟ್ ಈಸ್ ಅಫಿಷಿಯಲಿ ಕನ್ಫರ್ಮ್ಡ್. ಅಗೇನ್ ಇಲಾಖೆಯಿಂದಲೂ ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ಇದೆ ಸರ್, ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು? ಸಮೀಕ್ಷೆ 22ರಿಂದ ನಡೆಯುತ್ತೆ ಬೆಂಗಳೂರು ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವರೇ ಮಾಡ್ತಾರೆ.